ಲರ್ನ್ ಟುಡೇ ಲೀಡ್ ಟುಮಾರೋ. ಇಂದು ಕಲಿಯಿರಿ, ನಾಳೆ ಮುನ್ನಡೆಯಿರಿ. ಜ್ಞಾನವೇ ಶಕ್ತಿ ಎಂದರಿತು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ರಾಜ್ಯದ ಜಿಲ್ಲೆಗಳ ವಿವಿಧ ಭಾಗಗಳಿಂದ ಬಡ ಗ್ರಾಮೀಣ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಬೆಂಗಳೂರಿನ ವಿಜಯನಗರದ ಡಾ ವಿಷ್ಣುವರ್ಧನ್ ಲೈಬ್ರರಿಯಲ್ಲಿ ಐಎಎಸ್, ಕೆಎಎಸ್, ಪೊಲೀಸ್ ಇತರೆ ಪರೀಕ್ಷೆಗಳಿಗೆ ನಿರಂತರವಾಗಿ ಬೆಳಗ್ಗೆ 8 ರಿಂದ ರಾತ್ರಿ 9 ರವರೆಗೂ ಮತ್ತು ದೀರ್ಘವಾಗಿ ಸತತ 3 ರಿಂದ 4 ವರ್ಷಗಳವರೆಗೆ ಓದುತ್ತಿದ್ದಾರೆ. ಸರ್ಕಾರಿ ನೌಕರಿ ಪಡೆಯಲೇಬೇಕೆಂಬ ಮನಸ್ಥಿತಿ, ಅಭಿಲಾಷೆ ಹಾಗೂ ಅಪೇಕ್ಷೆಯಿಂದ ಪದವಿ ಮುಗಿಸಿದ ನಂತರ ವೃತ್ತಿ, ಆರ್ಥಿಕ ನೆರವಿಲ್ಲದೆ ತಂದೆ ತಾಯಿಗಳಿಗೆ ಭಾರವಾಗದೆ ಕಷ್ಟಪಟ್ಟು ತಮ್ಮ ಗುರಿಯ ಕಡೆಗೆ ಸಾಗುತ್ತಿದ್ದಾರೆ. ನಮ್ಮ ಲೈಬ್ರರಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಬಾಗುರು ಊಟ ಇದೆ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಎಲ್ಲಿ ಉಚಿತ ಊಟ ವಿತರಿಸುವರೋ ಅಲ್ಲಿನ ಲೊಕೇಶನ್ ಶೇರ್ ಮಾಡಿಕೊಂಡು ಊಟಕ್ಕೆ ಹೋಗುತ್ತಿದ್ದಾರೆ. ಒಂದು ಹೊತ್ತಿನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದಾರೆ. ದುಬಾರಿ ಆಹಾರ, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿರುವುದರಿಂದ ಬೆಂಗಳೂರಿನಲ್ಲಿ ನೆಲೆಸಿ ಓದುತ್ತಿರುವ ಬಡ ಹಳ್ಳಿ ವಿದ್ಯಾರ್ಥಿಗಳಿಗೆ ಬಾಡಿಗೆ ಮತ್ತು ಆಹಾರಕ್ಕೆ ತಿಂಗಳಿಗೆ 8,000 ದಿಂದ 10,000 ಭರಿಸಬೇಕಾಗಿರುವುದರಿಂದ ಜೀವನ ಸಾಗಿಸಲು ಆಗದೆ ಇದರಿಂದ ಕುಗ್ಗಿ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಕೆಲಸಗಳಾದ ಕ್ಯಾಟರಿಂಗ್, ಸೆಕ್ಯೂರಿಟಿ ಗಾರ್ಡ್, ಡೆಲಿವರಿ ಬಾಯ್ಸ್ ಮತ್ತು ಹೈಪರ್ ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಓದುವ ಅಮೂಲ್ಯ ಸಮಯವನ್ನು ಒತ್ತೆ ಇಟ್ಟು ಮತ್ತು ತಮ್ಮ ತಂದೆ ತಾಯಿಗಳಿಗೆ ಭಾರವಾಗದೆ ತಮ್ಮ ಗುರಿಯ ಕಡೆಗೆ ಸಾಗುತ್ತಿದ್ದಾರೆ. ತಮ್ಮ ಜೀವನ ಕಟ್ಟಿಕೊಂಡು ಕುಟುಂಬಕ್ಕೆ ಆಧಾರವಾಗಲು ಅವರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲು ಎಲ್ಲಾ ಸವಾಲುಗಳನ್ನು ಪರಿಹರಿಸಲು ಮತ್ತು ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ನಿಲ್ಲಲು ಒಂದು ಉತ್ತಮ ವೇದಿಕೆಯಾಗಿ ಜ್ಞಾನದಾಸೋಹ ಸ್ಪರ್ಧಾ ವಿದ್ಯಾರ್ಥಿಗಳ ಫೌಂಡೇಶನ್ ಆರಂಭವಾಗಿದೆ. ಜ್ಞಾನದಾಸೋಹ ಸ್ಪರ್ಧಾ ವಿದ್ಯಾರ್ಥಿಗಳ ಫೌಂಡೇಶನ್ನ ದೇಣಿಗೆ ರೂಪಗಳು ಈ ಕೆಳಗಿನಂತಿವೆ. ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾದ ಮಧ್ಯಾಹ್ನದ ಆಹಾರ ಮತ್ತು ವಸತಿ ಒದಗಿಸಲು ಆರ್ಥಿಕ ನೆರವನ್ನು ನಿಮ್ಮಿಂದ ಬಯಸುತ್ತೇವೆ. ಗ್ರಂಥಾಲಯಗಳಲ್ಲಿ ಅಧ್ಯಯನ ಮಾಡಿ ಸರ್ಕಾರಿ ನೌಕರಿ ಪಡೆದಿರುವ ಅಧಿಕಾರಿಗಳಾದ ಐಎಎಸ್, ಕೆಎಎಸ್ ಇಲಾಖೆಗಳ ಸಿಬ್ಬಂದಿವೃಂದ, ಪೊಲೀಸ್ ಮುಂತಾದವರ ಸಹಾಯವನ್ನು ಬಯಸುತ್ತೇವೆ. ನಾಗರಿಕರು, ಸಮಾಜ ಸೇವಕರು, ಮುಖಂಡರು, ಜನಪ್ರತಿನಿಧಿಗಳು, ಸಾಮಾಜಿಕ ಸೇವೆ ಕಲ್ಪಿಸುವ ಕಾರ್ಪೊರೇಟ್ ಕಂಪನಿಗಳು, ಟ್ರಸ್ಟ್ಗಳು, ಸೊಸೈಟಿಗಳು, ಸಹಕಾರ ಸಂಸ್ಥೆಗಳು, ಉದ್ಯಮಿಗಳು ಕೂಡ ಸಹಾಯವನ್ನು ಮಾಡಬಹುದು. ನೀವು ಮಾಡುವ ಸಹಾಯಕ್ಕೆ ಈ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹೆಸರು, ವಿಳಾಸ, ಆಧಾರ್ ನಂಬರ್, ಸ್ಕ್ರೀನ್ ಶಾಟ್ ಅನ್ನು ಕಳುಹಿಸಿ ರಿಸಿಪ್ಟ್ ಅನ್ನು ಕೂಡ ಪಡೆಯಬಹುದು. ಮೊಬೈಲ್ ಸಂಖ್ಯೆ ಈ ಕೆಳಗಿನಂತಿದೆ: 9492684719 9492684771. ಸಮಾಜದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಕೆಲವು ನಿದರ್ಶನಗಳು ಹೀಗಿವೆ. ಫ್ರೆಂಡ್ಸ್, ನಾನು ಮಂಡ್ಯದಿಂದ ಬೆಂಗಳೂರು ಬಂದಿದ್ದೆ ಡಿಗ್ರಿ ಮಾಡೋಣ ಅಂತ. ಇವಾಗ ವಾಪಸ್ PGಗೆ ಹೋಗ್ಬೇಕಾಗಿತ್ತು. ರ್ಯಾಪಿಡೋ ಬುಕ್ ಮಾಡಿದೆ. ಆ ಹೆಣ್ಣನು ಬಂತು. ಆ ಹೆಣ್ಣ ಹೇಳ್ತಾವ್ರೆ ಅವರು ನಾನ್ ತಗೊಂಡಿದ್ ಕೋರ್ಸೇ ತಗೊಂಡಿದ್ದಂತೆ ಅಲ್ವಾಣ. ನಂಗೆ ಇವಾಗ ಕನ್ಫ್ಯೂಸ್ ಆಯ್ತೈತೆ. ನಾನು ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಮಾಡಲಾ ಇಲ್ಲ ವಾಪಸ್ ಊರಿಗೆ ಹೋಗಲ್ಲ ಅಂತ. ನೀವು ಇನ್ನೂ ಓದ್ಬೇಕು, ಗೌರ್ಮೆಂಟ್ ಜಾಬ್ ತಗೋತೀನಿ ಅಂತ ಏನೋ ಮನೆಯಿಂದ ಬಂದ್ಬಿಡ್ತೀವಿ. ಆದ್ರೆ ಇಲ್ಲಿ ಬೆಳಗ್ಗೆಯಿಂದ ರಾತ್ರಿ 1-2 ಗಂಟೆವರೆಗೂ ಕೂತು ಲೈಬ್ರರಿಲೇ ಓದ್ತೀವಿ. ಕೆಲವೊಂದ್ಸಲ ಊಟನೇ ಮಾಡಲ್ಲ, ನಿದ್ರೆ ಬಂದ್ಬಿಡುತ್ತೆ ಅಂತ. ಆದ್ರೆ ನಮ್ಮ ಹಣೆ ಬರಕ್ಕೆ 1-2 ಮಾರ್ಕ್ಸ್ ಅಲ್ಲೇ ರಿಜೆಕ್ಟ್ ಆಗ್ಬಿಡ್ತೀವಿ. ಇದರ ನಡುವೆ ಒಂದೊಂದ್ಸಲ ಬೇಜಾರಾಗೋದೇನಂದ್ರೆ ಮನೆಯವರಿಗೆ ಹೇಗ್ ಮುಖ ತೋರ್ಸೋದು ಅಂತ ತಿಳಿಯೋದೇ ಇಲ್ಲ. ನಮ್ಮ ಖರ್ಚುಗಳು ಪರಿಹಾರ ಆಗ್ತವೆ ಇವತ್ತಲ್ಲ ಒಂದಿನ ಅಂತ ತಿಳಿದ್ವಿ. ಯಾಕೆ ಡಿಗ್ರಿ ಮುಗಿದು PG ಆಗಿದೆ ಸರ್. ನಾವು ಒಂದು ನೌಕರಿ ಇಲ್ಲ. ಕಣ್ಣಲ್ಲಿ ಎಲ್ಲರ ಸರ್, ಹೃದಯದಲ್ಲಿ ರಕ್ತ ಬರ್ತದೆ. ನೀವು ರಾಜಕೀಯ ಮಾಡಬೇಡಿ ಸರ್. ಯಾಕಂತಂದ್ರೆ ಜನಪ್ರತಿನಿಧಿಗಳಾಗಿ ನೀವು ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆ ಆಗಿರಿ ಸರ್. ಓಟ್ ಹಾಕಿದೀವಿ ನಾವು. ಸೌಜನ್ಯಕ್ಕಾದ್ರೂ ಒಬ್ರು ಬಂದಾದ್ರೂ ಮಾತಾಡಿದ್ದಾರೆ ಇವರು. ಹೊಟ್ಟೆಗೆ ಏನ್ ತಿಂತೀರಿ ಸರ್ ನೀವು ರಾಜಕೀಯ? ಅವ್ರ ಮೇಲೆ ನೀವಾಗ ಕಾಂಗ್ರೆಸ್ ಅವ್ರ ಮೇಲೆ BJP ಆಗ್ತಾರೆ, BJP ಅವ್ರು ಕಾಂಗ್ರೆಸ್ ಆಗ್ತಾರೆ, JDS ಆಗ್ತಾರೆ. ವಿದ್ಯಾರ್ಥಿಗಳು ಸರ್ ಇಲ್ಲಿ ಅನುಭವಿಸ್ತಿರೋದು ಕಷ್ಟ. ಮಗನೇ ಇಂಜಿನಿಯರ್ ಓದ್ತು, ಇವಾಗ ಗಾರ ಕೆಲಸ ಮಾಡ್ತಾನೆ, ಸೈನ್ಸ್ ಕೆಲಸ ಮಾಡಕ್ ಹೋಗ್ತಾನೆ. ಇಲ್ಲಾಂದ್ರೆ ಏನಂತ ಕೆಲಸ ಮಾಡ್ತಾನೆ ಅನ್ನಂಗಿಲ್ಲ, ಎಲ್ಲ ಕೆಲಸ ಮಾಡ್ತಾನೆ ಅವನು. ಆಮೇಲೆ ಮತ್ತೆ ಒಂದು ಎಣ್ಣೆ ಕುಡಿಯೋದು ಕಲ್ಸ್ಕೊತಾನೆ. ಎಂತೆಂಥರ ಜೊತೆಲೆಲ್ಲ ಹೋಗ್ತಾನೆ. ಬೇಡ ಅಂದ್ರೆ ನಾವು ಇಷ್ಟು ಕಷ್ಟಪಡ್ತಾ ಇದೀವಿ, ಬೇಡ ಅಂದ್ರೆ ಹೋಗಿ ನಾವು ಕೂಲಿ ಕೆಲಸ ಮಾಡಿ ಅವನ್ನ ಬೇಡ ಅಂದ್ರೆ ಕೇಳ್ತಾ ಇಲ್ಲ, ಹೋಗ್ತಾನೆ. ಏನು ಮಾಡೋಣ? ನೌಕರಿಗೆ ಹೋಗ್ತಾನೆ. ಏನು ಕೂಲಿ ಎಂಥ ಕೆಲಸನಾರ ಮಾಡಲಿ, ಒಳ್ಳೆ ಒಂದು ಕೆಲಸ ಮಾಡ್ಕೊಂಡು ಅವ್ರ ತಂದೆ ತಾಯಿ ಗಂಜಿ ಅಮ್ಮ ಅಷ್ಟೊಂದು ತಂದಾಕೋದು ಬೇಡ, ಒಂದು ಗಂಜಿನಾರ ಕೊಟ್ಟು
ಕಾಪಾಡಂಗೆ ಇರ್ಬೇಕಾದ್ರೆ ಮಕ್ಳು ಅಂತ ಮಕ್ಳಾಗಬೇಕು ಅಂತ ನಾವು ಬಯಸ್ತೀವಿ. ಈಗ ಮಾಡ್ಕೊಳಕ್ಕೆ ಈ ಪ್ರಪಂಚದಲ್ಲಿ ಓದಿದ ಮಕ್ಳಿಗೆ ಬೆಲೆನೇ ಇಲ್ವಲ್ಲ. ತುಂಬ ಕಷ್ಟಪಟ್ಟು ಮಕ್ಕಳು ಸಾಕ್ತೀವಿ ನಾವು. ಎಷ್ಟು ಕಷ್ಟಪಟ್ಟು ಸಾಕ್ತೀವಿ ಅಂದರೆ ಊಟಕ್ಕೆ ಗಂಜಿಗೆ ಗತಿರಿಲ್ದಂಗೆ ಸಾಕಿರ್ತೀವಿ ಅವ್ರನ್ನ. ಎಷ್ಟೋ ಏನೋ ಮುಂದೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತವ. ಆದರೆ ಮಕ್ಕಳುಗಳು ಓದಕ್ಕೆ ಕಳಿಸ್ತೀವಿ ನಾವು. ಬರ್ತಾರೆ ಅಂತ ತಿಳ್ಕೊಂಡಿರ್ತೀವಿ. ಬಟ್ ತುಂಬ ನೋವು ಕೊಡ್ತಾರೆ ಆ ಮಕ್ಕಳುಗಳು. ಇವ್ರ ತಂದೆ ತಾಯಿಗಳು ಬದುಕಲೂಬಾರ್ದು ಸಾಯಲೂಬಾರ್ದು. ಎಷ್ಟು ಕಷ್ಟಪಟ್ಟು ಸಾಕಿ ಇಂಥ ಮಕ್ಕಳುಗಳು ಬೇಕಾ ನಮಗೆ? ಮಕ್ಕಳು ಬೇಕಾ ಬೇಡವಾ? ಸುಮಾರು ವಿದ್ಯಾರ್ಥಿಗಳು ಡಾಕ್ಟರ್ ವಿಷ್ಣುವರ್ಧನ್ ಲೈಬ್ರರಿಯಲ್ಲಿ ಓದಿ IAS, KAS, ಗ್ರೂಪ್ ಸಿ, FDA, SDA, ಪೊಲೀಸ್, ಬ್ಯಾಂಕಿಂಗ್, ಇತರೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಆಯ್ಕೆಯಾಗಿ ಅವರು ಸಹಾಯ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ಹೊತ್ತಿನ ಊಟ ವಿತರಿಸುವ ಮೂಲಕ ಅವರ ಸಮಯವನ್ನು ಉಳಿಸಿ ಅಭ್ಯಾಸ ಮಾಡಲು ಸಹಾಯವಾಗುತ್ತದೆ. ದಯವಿಟ್ಟು ನೀವು ಸಹಾಯ ಮಾಡಿ, ಸಹಾಯ ಮಾಡಬಯಸುವವರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.